ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ತಿರುಪತಿಯ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ಮೊದಲನೇ ವಿಡಿಯೋದಲ್ಲಿ ದೊಡ್ಡಬಳ್ಳಾಪುರದಿಂದ ತಿರುಪತಿಗೆ ಬಂದು ತಿರುಪತಿಯಿಂದ ಶ್ರೀವಾರಿ ಮೆಟ್ಟಿಲಿಗೆ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಅದೇ ರೀತಿ 2ನೇ ವಿಡಿಯೋದಲ್ಲಿ ಶ್ರೀವಾರಿ ಮೆಟ್ಟಿಲುಗಳ ಮೂಲಕ ಪಾದಯಾತ್ರೆಯನ್ನ ಮಾಡುವುದರ ಸಂಪೂರ್ಣ ವಿವರಣೆಯನ್ನ ನೀಡಿದ್ದೇವೆ. ಅದೇ ರೀತಿ ಈ 3ನೇ ವಿಡಿಯೋದಲ್ಲಿ ಶ್ರೀವಾರಿಯ ಮೆಟ್ಟಿಲುಗಳನ್ನು ಹತ್ತಿ ಬಂದ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮುಗಿಸಿಕೊಂಡು ಹೊರ ಬರುವವರೆಗೂ ಅಲ್ಲಿನ ಸಂಪೂರ್ಣ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೀಡ ಬಯಸ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಶ್ರೀವಾರಿಯ ಬೆಟ್ಟವನ್ನ ಹತ್ತಿ ಮೇಲೆ ಬಂದ ನಂತರ ಉಚಿತ ಲಗೇಜ್ ಕೌಂಟರ್ ಇರುತ್ತೆ. ನಾವು ಕೆಳಗಡೆ ಲಗೇಜ್ ಅನ್ನ ಇಟ್ಟಿದ್ದೀವಿ ಅಲ್ವಾ, ಅವುಗಳನ್ನ ಇಲ್ಲಿ ರಿಸೀವ್ ಮಾಡಿಕೊಳ್ಬಹುದು. ಕೆಳಗಡೆ ನಿಮಗೆ ಲಗೇಜ್ ಅನ್ನ ಇಡುವ ಸಮಯದಲ್ಲಿ ಕೌಂಟರ್ ನಲ್ಲಿ ಒಂದು ಸ್ಲಿಪ್ ನಿಮ್ಗೆ ಕೊಟ್ಟಿದ್ದಾರಲ್ವಾ, ಆ ಸ್ಲಿಪ್ ಅನ್ನ ನೀವು ಇಲ್ಲಿ ತೋರಿಸಿದ್ರೆ ನಿಮ್ಮ ಲಗೇಜ್ ಅನ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಹಾಗೆ ಅದರ ಪಕ್ಕದಲ್ಲಿಯೇ ರೂಮ್ ಬುಕಿಂಗ್ಸ್ ಕೌಂಟರ್ ಕೂಡ ಇರುತ್ತೆ. ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ರೂಮ್ ಗಳನ್ನ ಬುಕ್ ಮಾಡಿಕೊಳ್ಬಹುದು. ಅದರ ವೆಚ್ಚ 50 ರೂಪಾಯಿ ಅಥವಾ 100 ರೂಪಾಯಿ ಇರುತ್ತೆ. ಇದರ ಟಿಕೆಟ್ ಗಳನ್ನ ಮಾರ್ನಿಂಗ್ 4 ಗಂಟೆಗೆ ಕೊಡ್ತಾ ಇರ್ತಾರೆ. ಒಂದು ವೇಳೆ ಇಲ್ಲಿ ಕೊಡದೆ ಹೋದ್ರೆ CRO ಕೌಂಟರ್ ಹತ್ರ ಹೋಗಿ ಅಲ್ಲಿ ಕೊಡ್ತಾರೆ. ಲಗೇಜ್ ಅನ್ನ ರಿಸೀವ್ ಮಾಡಿಕೊಂಡು ಹಾಗೆ ಮುಂದಕ್ಕೆ ಬಂದ್ರೆ CRO ಬಳಿ ಹೋಗೋದಿಕ್ಕೆ ಆಟೋ ಅಥವಾ ಟ್ಯಾಕ್ಸಿಗಳ ವ್ಯವಸ್ಥೆ ಇರುತ್ತದೆ. ನೀವು ಅದರಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಏಕೆಂದ್ರೆ ಅದರಲ್ಲಿ ತುಂಬಾ ಚಾರ್ಜ್ ಅನ್ನ ಮಾಡ್ತಾರೆ. ಆದ್ದರಿಂದ ಭಕ್ತಾದಿಗಳಿಗೋಸ್ಕರ ಧರ್ಮರಥ ಎಂಬ ಫ್ರೀ ಬಸ್ ನ ವ್ಯವಸ್ಥೆ ಮಾಡಿದ್ದಾರೆ. ನೀವು ಅದರಲ್ಲಿಯೇ CRO ಬಳಿ ಹೋಗಬಹುದು. ಈ CRO ಬಳಿಯೇ ನಿಮ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಇರುತ್ತದೆ. CRO ಎಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಒಂದ್ ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಫ್ರೀ ಬಸ್ ನ ಹತ್ತಿ CRO ಹತ್ತಿರ ಇಳಿಸಿ ಅಂದ್ರೆ ಅವರೇ ಇಳಿಸ್ತಾರೆ. ಅಲ್ಲಿ ನೀವು 300 ರೂಪೀಸ್ ಗಳ ವಿಶೇಷ ದರ್ಶನ ಟಿಕೆಟ್ ಗಳನ್ನು ಕೂಡ ಬುಕ್ ಮಾಡ್ಕೋಬಹುದು. ಧರ್ಮ ದರ್ಶನ ಮಾಡುವ ಇಚ್ಛೆಯನ್ನು ಹೊಂದಿರುವವರಿಗೆ ಅದರ ಅವಶ್ಯಕತೆ ಇರುವುದಿಲ್ಲ. ನಂತರ ಅದರ ಪಕ್ಕದಲ್ಲಿಯೇ ನಿಮ್ಮ ಲಗೇಜ್ ಗಳ ಕೌಂಟರ್ ಇರುತ್ತೆ. CRO ಆಫೀಸ್ ನಿಂದ ಒಳಗಡೆ ಬಂದು ಸೆಕೆಂಡ್ ಫ್ಲೋರ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಒಂದು ಬೀಗ ಕೊಡ್ತಾರೆ. ಅದರಲ್ಲಿ ನಿಮ್ಮ ಕಬರ್ಡ್ ನ ನಂಬರ್ ಅನ್ನ ಬರೆದಿರ್ತಾರೆ. ಹಾಗಾಗಿ ಆ ಕಬರ್ಡ್ ನ ನಂಬರ್ ನೋಡ್ಕೊಂಡು ಹೋಗಿ ಆ ಕಬರ್ಡ್ ನಲ್ಲಿ ನಿಮ್ಮ ಲಗೇಜ್ ಗಳನ್ನ ಇಟ್ಟು ಅವ್ರು ಕೊಟ್ಟಿರುವಂತ ಬೀಗವನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಕೀಯನ್ನ ಸರಿಯಾಗಿ ಹಾಕಿದ್ದಿರೋ ಇಲ್ಲ ಒಂದ್ಸರಿ ಗಮನಿಸಿಕೊಳ್ಳಿ, ಏಕೆಂದ್ರೆ ನಿಮ್ಮ ಲಗೇಜ್ ಗಳು ಕಳ್ಳತನ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ನಿಮ್ಮ ಮೊಬೈಲ್ ಅಥವಾ ಪರ್ಸ್ ಗಳನ್ನ ಆ ಲಗೇಜ್ ಕೌಂಟರ್ ನಲ್ಲಿ ಇಡಬೇಡಿ. ನಿಮ್ಮ ಬಟ್ಟೆಗಳನ್ನು ಮಾತ್ರ ಇಡಿ. ನಿಮ್ಮ ಮೊಬೈಲ್ ಅನ್ನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆಂದು ಒಳಗಡೆ ಹೋದಾಗ ನಿಮಗೆ ಗೋಡನ್ಗೆ ಹಾಕುವ ಮುನ್ನ ನಿಮ್ಮ ಮೊಬೈಲ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಆಗ ನಿಮಗೆ ಅವರೊಂದು ಸ್ಲಿಪ್ ಕೊಡ್ತಾರೆ. ಆಮೇಲೆ ದರ್ಶನ ಮುಗಿದ ನಂತರ ಹೊರಗಡೆ ಬಂದು ನಿಮ್ಮ ಮೊಬೈಲ್ ಅನ್ನ ರಿಸೀವ್ ಮಾಡ್ಕೊಳ್ಬಹುದು. ನಂತರ ಅಲ್ಲೇ ಮುಡಿಯನ್ನು ಕೊಡುವ ಜಾಗ ಇದೆ. ಯಾರಾದ್ರೂ ಮುಡಿಯನ್ನು ಕೊಡೋರಿದ್ರೆ ಹೋಗಿ ಅಲ್ಲಿ ನಿಮ್ಮ ಮುಡಿಯನ್ನ ಕೊಡಬಹುದು. ನೋಡಿ ಇಲ್ಲಿ ಕ್ಯೂ ಹೇಗಿದೆ. ಕ್ಯೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ಯೂ ನಲ್ಲಿ ನಿಂತ್ಕೊಂಡು ಹಾಗೆ ಮುಂದಕ್ಕೆ ಹೋದ್ರೆ ನಿಮ್ಗೊಂದು ಟೋಕನ್ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಹಣವನ್ನ ತೆಗೆದುಕೊಳ್ಳುವುದಿಲ್ಲ. ಅವ್ರು ಕೊಟ್ಟಿರುವಂತಹ ಸ್ಲಿಪ್ ಅನ್ನ ತಗೊಂಡು ನೀವು ಮುಡಿಯನ್ನು ಕೊಡುವ ಹಾಲ್ಗೆ ಹೋಗಿ ನಿಮ್ಗೆ ಕೊಟ್ಟಿರುವ ಟೋಕನ್ ನಲ್ಲಿ ರೂಮ್ ನಂಬರ್ ಮತ್ತೆ ಯಾರ ಬಳಿ ನೀವು ಮುಡಿಯನ್ನ ಕೊಡಬೇಕು ಅಂತೇಳಿ ನಂಬರ್ ಅನ್ನ ಎಂಟ್ರಿ ಮಾಡಿರ್ತಾರೆ. ನೀವು ಅಲ್ಲೇ ಹೋಗಿ ಕೊಡಬಹುದು. ನೀವು ಅಲ್ಲಿ ಮುಡಿಯನ್ನ ಕೊಡೋದಿಕ್ಕೆ ದುಡ್ಡೇನು ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಮುಡಿಯನ್ನ ಫ್ರೀಯಾಗಿ ಕೊಡೋದು ಬೇಡ ಅಲ್ವಾ. ನಮ್ಮ ಕರ್ಮ ಕಳಿಬೇಕು ಅಂದ್ರೆ ಹಣದ ರೂಪದಲ್ಲಿ ನಿಮ್ಮ ಇಚ್ಛೆ ಇದ್ದಷ್ಟು 30 ಅಥವಾ 50 ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಕೊಡ್ಬೇಕು ಅನ್ಸಿದ್ರೆ ಕೊಡಬಹುದು. ನಂತರ ಅಲ್ಲಿಂದ ಮುಡಿ ಕೊಟ್ಟ ನಂತರ ಅಲ್ಲೇ ಸ್ನಾನ ಗೃಹಗಳಿದ್ದಾವೆ. ನಿಮ್ಗೆ ಅಲ್ಲಿ ತಣ್ಣೀರು ಮತ್ತು ಬಿಸಿನೀರು 2 ಸಿಗುತ್ತೆ. ನಿಮ್ಮ ಸ್ನಾನವನ್ನ ಮುಗಿಸಿಕೊಂಡು ಹೊರಗಡೆ ಬರಬಹುದು. ನಂತರ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅನ್ನ ದಾಸೋಹ ಇರುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಊಟ
ತುಂಬಾ ರುಚಿಯಾಗಿರುತ್ತೆ. ಒಂದೊಂದ್ಸಾರಿ ಇಲ್ಲಿ ಬೊಫೆ ಸಿಸ್ಟಮ್ ಇರುತ್ತೆ, ಇಲ್ಲ ಅಂದ್ರೆ ಅವರೇ ಟೇಬಲ್ ಗಳಿಗೆ ಲೈನ್ ಆಗಿ ಎಲೆಗಳನ್ನ ಹಾಕಿರ್ತಾರೆ. ನಾವು ಅಲ್ಲಿ ಹೋಗಿ ಕುಳಿತುಕೊಂಡು ಪ್ರಸಾದವನ್ನ ಸ್ವೀಕರಿಸಬಹುದು. ನಮಗೆ ಪ್ರಸಾದಕ್ಕೆ ಸಿಹಿ ಪೊಂಗಲ್ಲು, ಪಲ್ಯ ಮತ್ತೆ ಅನ್ನ ಸಾಂಬಾರ್ ಕೊಟ್ಟಿದ್ರು. ಸ್ನೇಹಿತರೆ, ಒಟ್ಟಲ್ಲಿ ಅಲ್ಲಿನ ಊಟ ಅಂತೂ ತುಂಬಾ ರುಚಿಯಾಗಿತ್ತು. ತಿರುಪತಿಯಲ್ಲಿ ಪ್ರಸಾದವನ್ನ ಸೇವನೆ ಮಾಡುವುದೇ ಒಂದು ಭಾಗ್ಯ ಅಂತಾನೆ ಹೇಳ್ಬಹುದು. ಆದ್ದರಿಂದ ತಟ್ಟೆಯಲ್ಲಿ ಯಾರು ಕೂಡ ಊಟವನ್ನ ವೇಸ್ಟ್ ಮಾಡಬೇಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡು ಊಟ ಮಾಡಿ. ನಂತರ ನಾವು ಅಲ್ಲಿಂದ ದರ್ಶನಕ್ಕೆ ಹೊರಟ್ವಿ. ಇನ್ನು ವಿಶೇಷ ದರ್ಶನಕ್ಕೆ ಹೋಗುವವರು ಸ್ವಲ್ಪ ಮುಂದೆ ಬಂದರೆ ವಿಶೇಷ ದರ್ಶನದ ಟೈಮಿಂಗ್ಸ್ ಅನ್ನ ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ಆ ಟೈಮಿಂಗ್ಸ್ ಪ್ರಕಾರ ನೀವು ಕ್ಯೂ ಅಲ್ಲಿ ನಿಂತ್ಕೋಬಹುದು. ಧರ್ಮ ದರ್ಶನಕ್ಕೆ ಯಾವುದೇ ರೀತಿಯ ಟೈಮಿಂಗ್ಸ್ ಇರೋದಿಲ್ಲ. ನಾವು ಯಾವಾಗ ಬೇಕಾದ್ರೂ ಕ್ಯೂ ನಲ್ಲಿ ಹೋಗಿ ನಿಂತ್ಕೋಬಹುದು. ಈಗ ನಾನು ಧರ್ಮ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇಲ್ಲಿಗೆ ಸುಮಾರು 5-6 ಸಾರಿ ಬಂದಿದ್ದೀನಿ. ಮೊದಲ ಸಾರಿ ಮಾತ್ರ ನಾನು 300 ರೂಪಾಯಿ ದರ್ಶನಕ್ಕೆ ಅಂದ್ರೆ ವಿಶೇಷ ದರ್ಶನಕ್ಕೆ ಹೋಗಿದ್ದೆ. ಆ ದರ್ಶನ ನನಗೆ ಸುಮಾರು 2-3 ಗಂಟೆಗಳ ಒಳಗಡೆನೆ ಆಗಿ ಹೋಯ್ತು. ಆದ್ರೆ ನನಗೆ ಆ ದರ್ಶನ ಅಷ್ಟೊಂದು ಸಮಾಧಾನವನ್ನ ನೀಡಲಿಲ್ಲ. ಆದ್ರಿಂದ ನೆಕ್ಸ್ಟ್ ನಿಂದ ವಿಶೇಷ ದರ್ಶನವನ್ನ ಮಾಡಲಿಲ್ಲ. ಪ್ರತಿ ಸಾರಿಯೂ ಕೂಡ ಧರ್ಮ ದರ್ಶನವನ್ನ ಮಾಡ್ತಾ ಇದ್ದೀನಿ. ಈ ಸಾರಿ ಕೂಡ ಧರ್ಮ ದರ್ಶನಕ್ಕೆ ಸಂಜೆ 6:30ಕ್ಕೆ ಕ್ಯೂ ನಿಂತ್ಕೊಂಡೆ. ಮಾರ್ನಿಂಗ್ ಬೆಳಿಗ್ಗೆ 9 ಗಂಟೆಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಯ್ತು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈ ಸಾರಿ ಭಕ್ತಾದಿಗಳ ಸಂಖ್ಯೆ ತುಂಬಾ ರಶ್ ಆಗಿಯೇ ಇತ್ತು. ಆದ್ದರಿಂದ ನಮಗೆ ದರ್ಶನದ ಅವಧಿ ಸುಮಾರು 12 ಅವರ್ ಆಯ್ತು. ಅಷ್ಟೊಂದು ಸಮಯ ಕಾದಿದ್ದು ದರ್ಶನ ಮಾಡಿದ್ದಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನ ತುಂಬಾ ಚೆನ್ನಾಗಿ ಆಯ್ತು. ನಾವು ತುಂಬಾ ಸಮಯದಿಂದ ಕಾದು ಸುಸ್ತಾಗಿದ್ದ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನವಾದ ತಕ್ಷಣ ನಮ್ಮ ಆಯಾಸವೆಲ್ಲ ಮಾಯವಾದಂತಾಯ್ತು. ದರ್ಶನವನ್ನು ಮುಗಿಸಿಕೊಂಡು ಆಚೆ ಬಂದ ನಂತರ ಎದುರುಗಡೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವಿದೆ. ಹಾಗೆಯೇ ಆಂಜನೇಯನ ದೇವಸ್ಥಾನವನ್ನು ಕೂಡ ನಾವು ನೋಡಬಹುದು. ನಾವು ಒಳಗಡೆ ಯಾವುದೇ ರೀತಿ ಪೂಜೆಯನ್ನ ಮಾಡುವುದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಪೂಜೆಯನ್ನ ಮಾಡುವುದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಿರೋ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಾಯಿ ಒಡೆದು ಕರ್ಪೂರವನ್ನು ಬೆಳಗಿ ಪೂಜೆಯನ್ನ ಮಾಡ್ತಾರೆ. ಇಲ್ಲಿಂದನೇ ಪೂಜೆಯನ್ನು ಮಾಡುತ್ತಾ ನೇರವಾಗಿ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರವನ್ನ ಮಾಡ್ತಾರೆ. ಈ ವಿಡಿಯೋವನ್ನು ಮುಗಿಸುವ ಸಮಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ತಿರುಮಲದ ಸಂಪೂರ್ಣ ಮಾಹಿತಿಯನ್ನ ಒದಗಿಸಿಕೊಡ್ತೀನಿ. ತಪ್ಪದೆ ಈ ವಿಡಿಯೋವನ್ನ ನೋಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಿರುವವರು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲಾ ಅಪ್ಡೇಟ್ಸ್ ಗಳು ನೇರವಾಗಿ ನಿಮಗೆ ತಲುಪುವುದಕ್ಕೆ ಸಹಾಯವಾಗುತ್ತೆ. ಧನ್ಯವಾದಗಳು.